ಯಾ ಸರ್. ಸೊ ಕನ್ನಡ 1 ಇಯರ್ ಮೆಂಟರ್ಶಿಪ್ ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 1 ಇಯರ್ ಆಯಿತು. ಓಕೆ. ಸೊ ಡೈಲಿ 2 ಕ್ಲಾಸಸ್ ಮಾಡ್ತಾ ಇದ್ದೀನಿ. ರಿಯಲ್ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್. ನಾನು ಸಹ ಡೈಲಿ 100 ಪಾಯಿಂಟ್ಸ್, 80 ಪಾಯಿಂಟ್ಸ್, 50 ಪಾಯಿಂಟ್ಸ್, 150 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಜೊತೆ ನೀವು ಸಹ ಕ್ಯಾಪ್ಚರ್ ಮಾಡೋ ಥರ ಸೈಕಾಲಜಿನ ಬಿಲ್ಡ್ ಮಾಡ್ತಾ ಇದ್ದೀನಿ, ಜೊತೆಗೆ ರಿಯಲ್ ಸಬ್ಜೆಕ್ಟ್ನ ಕೊಟ್ಟಿದ್ದೀನಿ. ಸೊ 1 ವರ್ಷಕ್ಕೆ ತಗೊತಿರೋದು ಬರೀ 9,000 ರುಪೀಸ್. ಸೊ ಯಾರಿಗೆ ಸ್ಟಾಕ್ ಮಾರ್ಕೆಟಲ್ಲಿ ನೀಡಿ ಇದೆ, ಸೊ ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಸ್ಟ್ರಗಲಿಂಗ್ ಫೇಸಲ್ಲಿ ಇರ್ತಾರೆ, ಅವ್ರಿಗೆ ತುಂಬ ಹೆಲ್ಪ್ ಆಗಬೇಕು ಅಂತ ಈ ಒಂದು ಸಂಸ್ಥೆನೇ ಸ್ಟಾರ್ಟ್ ಮಾಡಿರೋದು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ 1 ಇಯರ್ ಮೆಂಟರ್ಶಿಪ್. ಈ ಒಂದು 1 ಇಯರ್ ಮೆಂಟರ್ಶಿಪ್ ಹೇಗಿದೆ ಅಂತ 1 by 1, ಸೊ ಒಂದು 3 to 4 ಮಿನಿಟ್ಸ್ ತಗೊಳ್ಳಿ. ನಿಮ್ಮ ಒಂದು ರಿವ್ಯೂಸ್ ನೀವು ಹೇಳ್ಬೋದು ಸರ್. ನಮಸ್ತೆ ಸರ್. ಯಸ್ ಸರ್, ನಮಸ್ತೆ ಸರ್. ಸರ್ ನಂದು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶ್ರೀಲಕ್ಷ್ಮಿ ಮೇಡಮ್ ಮತ್ತೆ ಶ್ರೀ ಹರಿಪ್ರಸಾದ್ ಸರ್. ನಿಮ್ಗೆ ಮತ್ತೆ ನಿಮ್ ಫ್ಯಾಮಿಲಿ ಎಲ್ಲಾರ್ಗು ತುಂಬಾ ತುಂಬಾ ಥ್ಯಾಂಕ್ ಯು ಸರ್. ಟ್ರೇಡಿಂಗ್ ಅಂತ ಬಂದಾಗ ನಂದು 1 ಇಯರ್ ಆಗಿದೆ ಅಷ್ಟೇನೆ ಜಾಯ್ನ್ ಆಗಿ. ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡಿ 1 ಇಯರ್ ಆಯ್ತು. ಅಂದ್ರೆ 2025 ಜಾಯ್ನ್ ಆದೆ ಜನವರಿಗೆ ನನ್ನ ಟ್ರೇಡಿಂಗ್ ಜರ್ನಿಗೆ. ಸೊ ನನಗೆ ಏನು ಗೊತ್ತಿಲ್ದೇನೆ ಟ್ರೇಡಿಂಗ್ ಜರ್ನಿಗೆ ಬಂದಿದ್ದು. ನಾನು ಬೇಸಿಕ್ ಮತ್ತೆ ಒಂದ್ 2-3 ಕಡೆ ಎಲ್ಲ ಒಂದ್ ಕಡೆ ಬೇಸಿಕ್ ಕಲ್ತ್ಕೊಂಡು ಇನ್ನೊಂದ್ ಕಡೆ ನೆಕ್ಸ್ಟ್ ಲೆವೆಲ್ ಏನೋ ಬೇಕು ಬೇಕು ಅಂತ ಸರ್ಚ್ ಮಾಡ್ಕೊಂಡ್ ಬಂದಾಗ ನನ್ನ ಫ್ರೆಂಡ್ ಒಬ್ರು ಸಜೆಷನ್ ಮಾಡಿದ್ರು. ಸೊ ನಂಗೆ ಸಜೆಷನ್ ಮಾಡಿದ್ರಲ್ಲ ಅವ್ರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಯಾಕಂದ್ರೆ ದೇವ್ರ ಆಶೀರ್ವಾದ ನಮ್ಮ ಮೇಲೆಲ್ಲ ಇದೆ ಅಂತ ನಾವು ನಂಬ್ತೀವಿ. ಸೊ ದೇವ್ರೇ ಎಲ್ಲಾರ್ಗು ಬಂದು ಡೈರೆಕ್ಟ್ ಆಗಿ ಇದ್ ಮಾಡಕ್ ಆಗಲ್ಲ. ಅವ್ರನ್ನ ಬೇರೆ ಯಾರ್ದೋ ಮುಖೇನ ಕಲಿಯುಗದಲ್ಲಿ ಅವ್ನ ಡೈರೆಕ್ಟ್ ಆಗಿ ಬರಕಂತೂ ಆಗಲ್ಲ. ಸೊ ಯಾರ್ದೋ ಮುಖೇನ ಬಂದು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದೇನೆ ಅಂದ್ರೆ ಸೊ ಅದು ಶ್ರೀ ಹರಿಪ್ರಸಾದ್ ಸರ್ ಮತ್ತೆ ಶ್ರೀ ಲಕ್ಷ್ಮಿ ಮೇಡಮ್ ಸರ್. ಏನಕ್ಕೆ ಅಂದ್ರೆ ಟ್ರೇಡಿಂಗ್ ಅಲ್ಲಿ ನಮ್ಗೆ ಏನೋ ಒಂದ್ ಬೇಕು, ನಮ್ದು ಏನೋ ಒಂದ್ ಕಮಿಟ್ಮೆಂಟು, ನಾವೊಂದ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ಒಳ್ಳೆ ದುಡ್ಡು ಮಾಡ್ಬೇಕು, ಲೈಫ್ ನ ಚೆನ್ನಾಗಿ ಇಟ್ಕೋಬೇಕು, ಮಕ್ಕಳಿಗೆ ಒಂದು ಎಜುಕೇಶನ್, ಒಂದು ಒಳ್ಳೆ ಭವಿಷ್ಯ ಇದ್ ಮಾಡ್ಬೇಕು ಅಂತ ಬಂದಾಗ ದುಡ್ಡೇ ಇಂಪಾರ್ಟೆಂಟ್ ಈಗ. ಸೊ ಹೌದು. ಅದನ್ನ ಅರ್ನ್ ಮಾಡ್ಬೇಕು ಅಂದ್ರೆ ನಮ್ದು ಒಂದು ಜಾಬ್ ಇಟ್ಕೊಂಡು ಮಿನಿಮಮ್ ಸ್ಯಾಲ್ರಿ ಇಟ್ಕೊಂಡು ನಾವು ಎಲ್ಲಾನು ಮಾಡ್ಲಿಕ್ಕೆ ಆಗಲ್ಲ. ಒಂದ್ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಹ್ಮ್ ಅದ್ರಲ್ಲಿ ಮತ್ತೆ ನಮ್ದು ಫ್ಯಾಮಿಲಿ ಕಮಿಟ್ಮೆಂಟ್ ಅದು ಇದು ಅಂತ ಎಲ್ಲ ಬಂದಾಗ ಸ್ವಲ್ಪ ಒಂದಷ್ಟು ಲೋನ್ಸ್ ಸಾಲಗಳು ಅಂತ ಸ್ಟಾರ್ಟ್ ಆಗಿರ್ತವೆ. ಹ್ಮ್ ಸೊ ನಾವು ಆಲ್ರೆಡಿ ನಮ್ದು ಈಗ ಈ ಇದ್ರಲ್ಲಿ ನಮ್ದು ಏಜ್ ಏಜ್ ಟೈಮೇ ಕಡಿಮೆ, 60 ರಿಂದ 70 ವರ್ಷ ಬದುಕರೆ ಜಾಸ್ತಿ ನಾವು. ಆ ಹೌದು. ಟೈಮ್ ಒಳಗಡೆ ನಮ್ಮ ಫ್ಯಾಮಿಲಿಗೆ ಮತ್ತೆ ನಮ್ಮ ಮಕ್ಕಳಿಗೆ ಒಂದು ನಾವ್ ಇರೋವರ್ಗೆನೆ ಒಂದು ಪೊಟೆನ್ಶಿಯಲ್ ಲೈಫ್ ನ ಒಂದು ಜೀವನನ ಕೊಡೋಣ ಅಂತ ಬಂದಾಗ ಟ್ರೇಡಿಂಗ್ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅಂತ ಬಂದಾಗ ಸೆಲೆಕ್ಟ್ ಮಾಡ್ಕೊಂಡ್ವಿ. ಹ್ಮ್ ಬೇಸಿಕಲಿ ಒಂದ್ 2-3 ಕಡೆ ಬೇಸಿಕ್ ಇಂದ ಕಲ್ತ್ಕೊಂಡು ಮುಂದೆ ಬಂದ್ವಿ. ಯಾಕಂದ್ರೆ ಮೂಲತಃ ನಾವು ಹಳ್ಳಿ ಜನ ಸರ್, ಹಳ್ಳಿಯಿಂದ ಬಂದ ಜನ. ಏನೋ ಹ್ಮ್ ಗೊತ್ತಿಲ್ಲದೆ ಒಂದ್ PU ಆದ್ಮೇಲೆನೆ ಸ್ವಲ್ಪ ಸಿಟಿ ಲೈಫ್ ಅಂತ ಗೊತ್ತಾಗಿದ್ದು. ಸೊ ನಮ್ದು ನಮ್ಗೆ ಒಳ್ಳೆ ಲೈಫ್ ಈ ತರ ಇದೆ ಅಂತ ಗೊತ್ತಾಗಿದೆ. ಗೊತ್ತಾಗೋವರೆಗೆ ನಮ್ಗೆ 30 ಏಜ್ ಆಗೋಗಿತ್ತು, 30 ಏಜ್ ಆಗಿತ್ತು. ಹ್ಮ್ ಹ್ಮ್ ಸಿಟಿ ಲೈಫು, ಬ್ಯಾಂಗ್ಳೂರ್ ಲೈಫು ನೋಡಕ್ಕೆ ಮಾಡಕ್ಕೆ ಅನ್ನೋ ಗಂಟೆ ನಮ್ಗೆ ಆಲ್ಮೋಸ್ಟ್ 30 ಏಜ್ ಆಗೋಗಿತ್ತು ಸರ್ ಅಲ್ಲಿವರೆಗೆ. ಹ್ಮ್ ಹ್ಮ್ ಸೊ ಅದ್ರಲ್ಲಿ ನಾವು ಟ್ರೇಡಿಂಗ್ ಅಂತ ಆಯ್ಕೆ ಮಾಡ್ಕೊಂಡ್ವಿ. ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಹರಿಪ್ರಸಾದ್ ಸರ್, ನಮ್ಮ ಶ್ರೀ ಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಇಸ್ ದ ಬೆಸ್ಟ್ ಅಕಾಡೆಮಿ. ಇದು ಅಕಾಡೆಮಿ ಅಂತ ಹೇಳಕ್ಕಾಗಲ್ಲ ಸರ್. ನಮ್ಮ ಏಷ್ಯಾಕ್ಕೆ, ನಮ್ಮ ಹಿಂದೂಗಳಿಗೆನೆ ನಳಂದ ಯೂನಿವರ್ಸಿಟಿ ಹೇಗಿತ್ತೋ ಹಾಗೆ ರಿಯಲ್ ಆಗಿ ಲೈಫ್ ನ ನಾನು ಟ್ರೇಡಿಂಗ್ ಅಲ್ಲಿ ಆ, ಕಟ್ಕೋಬೇಕು ಅಂತ ಬರೋರ್ಗೆ, ಒಂದ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಕೋಟ್ಯಾಧಿಪತಿ ಆಗೋ ಅಂತವ್ರಿಗೆ ಶ್ರೀ ಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಸರ್. ಯಾಕಂದ್ರೆ ಇಲ್ಲಿ ನೀವು ನಮ್ಗೆ ಮೆಂಟರ್ ತರ ಇಲ್ಲ, ಟೀಚರ್ ತರ ಅಂತಾನು ಹೇಳಕ್ಕಾಗಲ್ಲ. ಟ್ರೇಡಿಂಗ್ ಅನ್ನ ವಿಚಾರ ಬಂದಾಗ ಶ್ರೀ ಹರಿಪ್ರಸಾದ್ ಸರ್, ಲಕ್ಷ್ಮಿ ಮೇಡಮ್ ಸೈಂಟಿಸ್ಟ್ಗಳು ಸರ್. ಸೊ ಹ್ಮ್ ಟ್ರೇಡಿಂಗ್ ಅನ್ನೋದನ್ನ ಆ ಲೆವೆಲ್ಗೆ ನೀವು R&D ಮಾಡಿದೀರಾ, ಎಲ್ಲಾ ಮಾಡಿದೀರಾ. ನಾವು ಈಗ ಡೈರೆಕ್ಟ್ ನಾನು ಟ್ರೇಡಿಂಗ್ ಮಾಡಕ್ ಬಂದಾಗ ಕೈ ಸುಟ್ಕೊಳ್ಳೋದೇ ಜಾಸ್ತಿ. ನೀವು ಎಲ್ಲಾ ರೆಡಿ ಇಟ್ಟಿದ್ದೀರಾ ನಮ್ಗೆ, ರೆಡಿ ಫುಡ್ ತರ. ನೀವು ಹೇಳೋ ಮಾತನ್ನ ಚಾಚೂ ತಪ್ಪದೆ ಫಾಲೋ ಮಾಡಿದ್ರೆ, ನೀವು ಏನ್ ಹೇಳ್ತೀರಾ ಅದನ್ನ ನಾವು ಫಾಲೋ ಮಾಡ್ಕೊ ಬಂದ್ರೆ ಸರ್, ಶಾರ್ಟ್ ಟೈಮ್ ಅಲ್ಲೇ ನಾವು ಒಂದ್ ಕಡೆ ಹೇಳ್ತೀರಾ ಅತಿಯಾಸನ ಇಟ್ಕೋಬಾರ್ದು ಅಂತಾನು ಎಲ್ಲಾನು ನೀವೇ ಹೇಳ್ಕೊಡ್ತೀರಾ ಸರ್. ಮಿನಿಮಮ್ 30 ಪಾಯಿಂಟ್ ಇಟ್ಕೊಂಡ್ರೆ ನಮ್ ಲೈಫ್ ನ ಚೇಂಜ್ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀರಾ. ನಾವು 100 ಪಾಯಿಂಟ್ ಕ್ಯಾಚ್ ಮಾಡೋದ್ ಬೇಕಾಗಿಲ್ಲ, 200 ಪಾಯಿಂಟ್ ಕ್ಯಾಚ್ ಮಾಡೋದ್ ಬೇಕಾಗಿಲ್ಲ. ಬರೀ ಡೈಲಿ 30 ಪಾಯಿಂಟ್ಸ್ ಅಷ್ಟೇನೆ, ಅತಿಯಾಸೆ ಬೇಡ. ಅದು ಏನು ಮಿನಿಮಮ್ 10. ನಮ್ಗೆ ನೀವು ಬರೀ 30 ಪಾಯಿಂಟ್ ಅಂತ ಹೇಳ್ತೀರಾ, ಬಟ್ ನಮ್ಗೆ ನೀವು ಕಲ್ಸ್ಕೊಟ್ರೆ ಕೆಪಾಸಿಟಿ ಎಷ್ಟಿದೆ ಅಂದ್ರೆ, ರೀಸೆಂಟ್ ಅಲ್ಲಿ ನಮ್ಮಲ್ಲೇ ಯಾರೋ ಬುಕ್ ಮಾಡಿದ್ರು, ಒಬ್ರು ಅಂತಲ್ಲ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇದಾರೆ ಸರ್. 300-400 ಪಾಯಿಂಟ್ಸ್ ನ ಮಿನಿಮಮ್ 10-15 ಪಾಯಿಂಟ್ ಸೆನ್ಸೆಕ್ಸ್ ಅಲ್ಲಿ ಇಟ್ಕೊಂಡು ಬುಕ್ ಮಾಡೋ ಅಂತ ಒಂದು ಕೆಪಾಸಿಟಿನ ನಮ್ಗೆ ನೀವು ಕೊಟ್ಟಿದ್ದೀರಾ ಸರ್. ಅದು ನಿಮ್ ಆನೆಸ್ಟ್ ಆಗಿ ನಿಮ್ ಪರ್ಸನಲ್ ಸ್ಟ್ರಾಟಜೀಸ್ನೆಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ದೀರಾ. ನಾವು ಕಲಿಯಲ್ಲ ಅಂದ್ರೂ ನೀವು ಬಿಡ್ತಾ ಇಲ್ಲ ಸರ್. ನಮ್ ತಲೆಗೆ ಇದು ಹೋಗ್ತಾ ಇಲ್ಲ ಅಂದ್ರೂ, ಇಲ್ಲ ಅದು ಇದನ್ನ ಮಾಡ್ಬೇಕು, ಇದನ್ನ ಮಾಡಿದ್ರಾಗುತ್ತೆ,
ನಾವ್ ಎಷ್ಟೋ ಸರಿ ನಾವುಗಳು ನೀವ್ ಹೇಳಿದ್ನ ಬ್ಯಾಕ್ ಟೆಸ್ಟ್ ಮಾಡಿರಲ್ಲ, ಅದನ್ನು ಬೇಜಾರ್ ಮಾಡ್ಕೊಳ್ದೆ ಎಲ್ಲಾನು ಆನೆಸ್ಟ್ ಆಗಿ ಹೇಳಿ 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 ನಮ್ಗೆಲ್ಲರಿಗೂ ನಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ನೀವು ಕರ್ಕೊಂಡು ಹೋಗ್ತಿದ್ದೀರಾ ಸರ್. ಸೊ ಟೋಟಲ್ ಆಗಿ ಎಲ್ಲಾರ್ಗು ಹೇಳೋದೇನಂದ್ರೆ, ಲೈಫ್ ನ ಕಟ್ಕೋಬೇಕು ಟ್ರೈನಿಂಗ್ ಇಂದ ಅಂತ ಬರೋರು ಯಾರೇ ಆದ್ರೂನು ಕಣ್ಮುಚ್ಕೊಂಡು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿನ, ಇದು ಅಕಾಡೆಮಿ ಯೂನಿವರ್ಸಿಟಿ ಸರ್ ಇದು. ನೀವು ಪ್ರೊಫೆಸರ್ ಅಲ್ಲ, ನೀವು ಸೈಂಟಿಸ್ಟ್ ಲೆವೆಲ್ ಇದ್ದೀರಾ ಸರ್. ನಾವು ಆಕ್ಚುಲಿ ನಿಮ್ಗೆ ಹೊಗಳ್ತಾ ಇಲ್ಲ ಸರ್, ಇರೋ ರಿಯಾಲಿಟಿನ ಹೇಳ್ತಾ ಇದೀನಿ ಸರ್. ಯಾಕಂದ್ರೆ ಇಲ್ಲಿಗೆ ಬಂದವ್ರಿಗೆ ಅಷ್ಟೇನೆ ಗೊತ್ತು ಇದೇನಿದೆ ಅಂತ. ಜೇನ್ ತಿಂದವ್ರಿಗಷ್ಟೇನೆ ಜೇನ್ದು ರುಚಿ ಏನಿದೆ, ಎಷ್ಟು ಸಿಹಿ ಇದೆ ಅಂತ ಗೊತ್ತಾಗೋದು. ಸೊ ನಮ್ಗೆಲ್ಲ ಗೊತ್ತಾಗಿದೆ ಸರ್. ಈಗ ನಾವ್ ಯಾರ ಇದು ಗ್ರೂಪ್ ಅಲ್ಲಿ ಇದೀವಿ ಅವ್ರಿಗೆಲ್ಲ ರಿಯಲ್ ಆಗಿ ಗೊತ್ತಾಗಿದೆ. ಸರ್ ಹೇಳದನ್ನ ನಾವು ಮಾಡಿದ್ರೆ ಲೈಫ್ ಅಲ್ಲಿ ನಾವು ಅಚೀವ್ ಮಾಡೋದಂತೂ ನಿಜ ಸರ್. ಒಂದಂತೂ ದೇವರಲ್ಲಿ ಕೇಳ್ಕೊತೀನಿ, ನಿಮ್ಗೂ ಶಕ್ತಿ ಇದೆ ಸರ್. ಟ್ರೇಡಿಂಗ್ ಜರ್ನಿಯಲ್ಲಿ ನೀವು ಹಿಸ್ಟ್ರಿ ಕ್ರಿಯೇಟ್ ಮಾಡೇ ಮಾಡ್ತೀರಾ ಸರ್. ಅದು ಆ ಶಕ್ತಿನ ಭಗವಂತ ನಿಮ್ಗೆ ಕೊಡ್ಲಿ, ನಿಮ್ಗೆ Thank you. ಮೇಡಮ್ಗೆ ಎಲ್ಲಾರ್ಗುನು ಅಂತ Thank you, ನಾವು sir. ಕೇಳ್ಕೊತೀವಿ ಸರ್. ಜೊತೆಗೆ ನಮ್ಮಿಂದ ನಿಮ್ಗೆ 9,000 ಕೊಟ್ಟು ಕೋರ್ಸ್ ನ ಪರ್ಚೇಸ್ ಮಾಡಿರ್ಬೋದು ಸರ್. ಅದೇ ಕೃತಜ್ಞತೆ ಕಾಣಿಕೆ ಅಂತ ಬಂದಾಗ ನಾವು ದೇವರ ಹತ್ರ ಕೇಳ್ಕೊಳ್ಳೋದೇ ಅದು ಸರ್. ಹಿಸ್ಟ್ರಿ ಕ್ರಿಯೇಟ್ ಮಾಡೇ ಮಾಡ್ತೀರಾ ಸರ್. ನಿಮ್ ಜೊತೆಗೆ ನಾವು ಇರ್ತೀವಿ ಸರ್. ಖಂಡಿತ ಸೊ ಸರ್, ಏನು ಯಾರನ್ನೂ ಪದ ಮರೆಯಲ್ಲ. ಹೇಳಿ. ಇಲ್ಲ ಸರ್, ಪದಗಳಿಲ್ಲ ಸರ್ ನಿಮ್ದು ಹೇಳಲಿಕ್ಕೆ. ಆದ್ರೆ ರಿವ್ಯೂ ಅಂತ ಬಂದಾಗ ಹೇಳಿದ್ನಲ್ಲ ಸರ್, ಬೇಸಿಕಲಿ ನಮ್ಗೆ ಹಳ್ಳಿಯಿಂದ ಬಂದವರು ಆ ತರ ಈ ತರ ಏನೋ ಒಂದ್ ಬಣ್ಣದನ್ನ ತೋರ್ಸ್ಬಿಟ್ಟು ನಮ್ಗೆ ಏನೋ ಇದ್ ಮಾಡಕ್ ಬರಲ್ಲ. ಆ ತರ ನೀವು ನಮ್ಗೆ ಏನು ಮಾಡಿಲ್ಲ ಸರ್. ರಿಯಾಲಿಟಿನ ತೋರ್ಸಿದೀರಾ. 100 ಪಾಯಿಂಟ್ ನ ಪ್ರತಿದಿನ 100 ಪಾಯಿಂಟ್ ಆಲ್ಮೋಸ್ಟ್ ಒನ್ ಡೇ 2 ಡೇ ಬಿಟ್ರೆ 100 ಪಾಯಿಂಟ್ ನ ಈಸಿಯಾಗಿ ಕ್ಯಾಪ್ಚರ್ ಮಾಡ್ತಿದ್ದೀರಾ. ಅದು ಮಿನಿಮಮ್ 10 ಪಾಯಿಂಟ್ ಸ್ಟಾಪ್ ಲಾಸ್, 10 to 15 ಒಳಗಡೆನೆ ಸ್ಟಾಪ್ ಲಾಸ್ ಇರುತ್ತೆ. ನೀವು ಮಾತ್ರ ಮಾಡಿ ತೋರ್ಸೋದಲ್ಲ ಸರ್, ನಮ್ಮ ಹತ್ರ ಮಾಡಿಸ್ತಾ ಇದ್ದೀರಾ. ಅಂದ್ರೆ ಸೆನ್ಸೆಕ್ಸ್ ಮಾಡೋರು ಅದಕ್ಕೆ ತಕ್ಕಂಗೆ ಕ್ಯಾಚ್ ಮಾಡ್ತಾ ಇದಾರೆ. ನಿಫ್ಟಿಲ್ ತಕ್ಕಂಗೆ ನಾವು 50 ಪಾಯಿಂಟ್ 70 80 ಈ ತರ ನಾವು ಕ್ಯಾಪ್ಚರ್ ಮಾಡ್ತಾ ಇದೀವಿ. ಗುಡ್. ಸೊ ನೀವು ನಮ್ಗೆ ಒಂದು 15 ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಈಸಿ ಆಗುತ್ತೆ ಸರ್ ಮೆಥಡ್. ಒಬ್ಬೊಬ್ಬರಿಗೆ ಕಷ್ಟ ಆಗುತ್ತೆ. ಕೆಲವ್ರಿಗೆ ಮ್ಯಾಥ್ಸ್ ಕಷ್ಟ ಆದ್ರೆ ಕೆಲವ್ರಿಗೆ ಕನ್ನಡನೇ ಕಷ್ಟ ಇರುತ್ತೆ ಸರ್. ಅಂತದ್ರಲ್ಲಿ ನೀವು ನಮ್ಗೆ ಒಂದು ಸ್ಟ್ರಾಟಜಿ ಹೇಳ್ಕೊಟ್ಟಿಲ್ಲ, ತುಂಬಾ ಹೇಳ್ಕೊಟ್ಟಿದ್ದೀರಾ. ಸಬ್ಜೆಕ್ಟ್ ಇದೆ, ನಿಮ್ದೇ ಪರ್ಸನಲ್ ಟ್ರಿಕ್ ಗಳನ್ನ ನಮ್ಗೆ ಹೇಳ್ಕೊಟ್ಟಿದ್ದೀರಾ. ಅದ್ರಲ್ಲಿ ನೀವು ಒಂದನ್ನ ಹೇಳ್ಕೊಟ್ಟು ಇದನ್ನೇ ಮಾಡಿ ಅಂತ ಯಾರಿಗೂ ಫೋರ್ಸ್ ಮಾಡ್ತಿಲ್ಲ. ಒಂದು 14-15 ಟಿಕ್ಸ್ ಗಳನ್ನ ನಮ್ಗೆ ಹೇಳ್ಕೊಟ್ಟಿದ್ದೀರಾ ಸರ್. ಅದ್ರಲ್ಲಿ ಯಾರಿಗೆ ಯಾವ್ದು ಈಸಿ ಅದೊಂದನ್ನೇ ಮಾಡಿದ್ರು ನಾವು ಕೋಟ್ಯಾಧಿಪತಿ ಆಗ್ಬೋದು ಅಂತ ಹೇಳಿದೀರಾ. ನಾವು ಮುಂದೆ ಅಚೀವ್ ಮಾಡೇ ಮಾಡ್ತೀವಿ ಸರ್. ನಿಮ್ಮನ್ನ ಮೀಟ್ ಮಾಡೇ ಮಾಡ್ತೀವಿ ಸರ್ ನಾವು. ಬಟ್ ಖಂಡಿತ ಸರ್. ಟೋಟಲಿ ನನ್ ಕಡೆಯಿಂದ ಮತ್ತೆ ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲಾರ ಕಡೆಯಿಂದನೂ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ ಯು ಸರ್. ನಿಮ್ಗೆ, ಮೇಡಮ್ಗೆ ಮತ್ತೆ ನಿಮ್ ಫ್ಯಾಮಿಲಿ ಎಲ್ಲಾರ್ಗು ಥ್ಯಾಂಕ್ ಯು ಸರ್. ಅಷ್ಟು you. ಆನೆಸ್ಟ್ ಆಗಿ ಒಂದು ನಿಮಿಷನೂ ವೇಸ್ಟ್ ಮಾಡದೆ ಡೆಡಿಕೇಟ್ ಆಗಿ ನಮ್ಗೋಸ್ಕರ ಟೈಮ್ ನ ಕೊಡ್ತಾ ಇದೀರಿ ಸರ್. ಯಾರೂ ಇಲ್ಲ, ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಕೋರ್ಸ್ ಮಾಡ್ಬೇಕಾಗಿಲ್ಲ. ಅಷ್ಟು ಕೆಪಾಸಿಟಿ ಇದೆ ನಿಮ್ಗೆ, ಅಷ್ಟು ದುಡ್ಡನ್ನ ನೀವು ಅರ್ನ್ ಮಾಡ್ತೀರಾ ಟ್ರೇಡಿಂಗ್ ಅಲ್ಲಿ. ಯಾಕಂದ್ರೆ ನಮ್ಗೆ ತೋರ್ಸಿದೀರಾ. ಆಮೇಲೆ ಬೇರೆಯವ್ರ ತರ ದುಡ್ಡನ್ನ ತೋರಿಸಿ ನಮ್ಮನ್ನ ಯಾರನ್ನೂ ನೀವು ಗ್ರೂಪ್ಗೆ ಬರೋಂಗ್ ಮಾಡ್ಕೊಂಡಿಲ್ಲ ಸರ್. ನಿಮ್ಮ ನಾಲೆಡ್ಜ್ ನ ನೋಡಿ ನಾವು ಎಲ್ಲ ಬಂದಿದೀವಿ. ಸೊ ಬರ್ತಾನೆ ಇದೀವಿ ಕೂಡ. ಸೊ ಎಲ್ಲಾರ್ಗು ಹೇಳೋದು ಇದನ್ನ, ಈ ಲೈವ್ ನ ಯಾರೇ ನೋಡ್ತಾ ಇದ್ರು, ನಿಮ್ ಲೈಫ್ ಅಲ್ಲಿ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತನೋ ಅಥವಾ ಯೂಸ್ ಲಾಸ್ ಮಾಡ್ಕೊಂಡಿದೀನಿ ಅಂತನೋ ಇರೋರು ಎಲ್ಲೂ ಹೋಗಿ ಏನೂ ಹೋಗ್ಬೇಡಿ. ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿನ ಜಾಯ್ನ್ ಆಗಿ, ಕಣ್ಮುಚ್ಕೊಂಡು ಜಾಯ್ನ್ ಆಗಿ 1 ತಿಂಗಳು ಸರ್ ಹೇಳ್ತಾರ ಸಬ್ಜೆಕ್ಟ್ ನ ಪ್ರಾಕ್ಟೀಸ್ ಮಾಡಿ, ಸರ್ ಹೇಳೋದನ್ನ ಫಾಲೋ ಮಾಡಿ ಬ್ಯಾಕ್ ಟೆಸ್ಟ್ ಮಾಡ್ತು ಅಂದ್ರೆ ಲೈಫ್ ನೆಕ್ಸ್ಟ್ ಲೆವೆಲ್ ಹೋಗೇ ಹೋಗುತ್ತೆ. ನಾವು ಐಷಾರಾಮಿಯಾಗಿ ಜೀವನ ಮಾಡ್ಬೋದು ಸರ್. ಮಿಡಲ್ ಕ್ಲಾಸ್ ನವರು ಮಾಡಕ್ ಆಗಲ್ಲ ನಂಗಿಲ್ಲ, ಮಾಡ್ಬೋದು. ಅದು ಸರ್ ಇದಾರೆ. ಸರ್ರು ನಮ್ಗೆಲ್ಲ ದೇವ್ರ ಕೊಟ್ಟು ವರನೇ ಸರ್. ಸೊ ಥ್ಯಾಂಕ್ ಗಾಡ್, ದೇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀವಿ. ತುಂಬಾ ಮಾತಾಡೋದಿದೆ ಸರ್, ಬಟ್ ಬೇರೆಯವರು ಇದಾರೆ, ಎಲ್ಲರಿಗೂ ಅವಕಾಶ ಕೊಡಿ. ಥ್ಯಾಂಕ್ ಯು ಸರ್. ಶ್ರೀಲಕ್ಷ್ಮಿ ಟ್ರೇಡಿಂಗ್ ನಮ್ಗೆ ನೆಕ್ಸ್ಟ್ ಲೆವೆಲ್ ಇದೆ. ನಮ್ಗೆ ಏನೋ ಬೇಕು ಬೇಕು ಅಂತ ಹುಡ್ಕೊಂಡ್ ಬಂದಿದ್ದು ನಾನು ಆಕ್ಚುಲಿ. ಸೊ ನನ್ಗೆ ಅದು ಸಿಕ್ಕಿದೆ ಇದ್ರಲ್ಲಿ. 10 ಪಾಯಿಂಟ್ 20 ಪಾಯಿಂಟ್ಸ್ ಅನ್ನೋ ಬದಲು 100 ಪಾಯಿಂಟ್ ಕೆಪಾಸಿಟಿ ಇರೋದನ್ನು ಮಾಡ್ಬೋದು ಅಂತ ತೋರಿಸಿದೀರಾ. ಜೊತೆಗೆ 30 ಪಾಯಿಂಟ್ಸ್ ಎಲ್ಲ ಲೈಫ್ ನ ಹೆಂಗ್ ಕಟ್ಕೊಳ್ಳೋದು ಅಂತಾನು ಹೇಳ್ಕೊಡ್ತಿದ್ದೀರಾ. ನನಗ್ ಪ್ರಾಬ್ಲಮ್ ಇದ್ದು ಸೈಕಾಲಜಿ ಸರ್. ಆ ಸೈಕಾಲಜಿನ ಪ್ರತಿದಿನನೂ ನಮ್ ತಲೆಗೆ ಡಿಫ್ರೆಂಟ್ ಆಗಿ, ಅಂದ್ರೆ ಯಾವ ತರ ಉದಾಹರಣೆ ಕೊಡ್ಬೋದು, ಎಂತ ದಡ್ಡಂಗೂ ಕೂಡ ತಲೆಗೆ ಹೋಗೋ ತರ ನೀವು ಮಾಡ್ತಾ ಇದೀರಾ ಸರ್. ನಮ್ಮನ್ನ ನಮ್ಮನ್ನ ನಾವು ತಿದ್ಕೊಳ್ಳೋಕೆ ನೀವು ಅವಕಾಶ ಮಾಡ್ಕೊಟ್ಟಿದ್ದೀರಾ. ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಇಸ್ ದ ಬೆಸ್ಟ್ ಅಕಾಡೆಮಿ. ಇದು ಅಕಾಡೆಮಿನಕ್ಕಿಂತ ಯೂನಿವರ್ಸಿಟಿ, ಸೈನ್ಸ್ ಲ್ಯಾಬ್ ನಮ್ಮ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಸೊ ಯಾರು ಬೇಕಾದ್ರೂ ಬಂದು ಜಾಯ್ನ್ ಆಗ್ಬೋದು. ಇದು ಮುಕ್ತವಾಗಿ ಮನ್ಸಿಂದ ಹೇಳ್ತಿರೋ ಮಾತುಗಳೇ ಬರ್ತಾ ಇಲ್ಲ. ಮನ್ಸಿಂದ ಹೇಳ್ತಿರೋ ಮಾತು ಎಲ್ಲ ಬಂದು ಜಾಯ್ನ್ ಆಗಿ